ಖುದ್ದು ಹಾಜರಾತಿಗೆ ಆರೋಪಿ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಖುದ್ದು ಹಾಜರಿಗೆ ಆರೋಪಿ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ. ವಕೀಲರ ಜೊತೆ ಚರ್ಚೆ ಮಾಡಬೇಕು ಅನ್ನೋ ಕಾರಣ ಕೊಟ್ಟು ಅರ್ಜಿಯನ್ನ ಸಲ್ಲಿಸಲಾಗಿದೆ. ಆದರೆ ದರ್ಶನ್ ಅವರ ಖುದ್ದು ಹಾಜರಿಗೆ ಸರ್ಕಾರಿ ಅಭಿಯೋಜಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಅಭಿಮಾನಿಗಳು ಹೆಚ್ಚಾಗಿ ಸೇರೋದ್ರಿಂದ ಖುದ್ದು ಹಾಜರಿ ಬೇಡ. ಸರ್ಕಾರಿ ಅಭಿಯೋಜಕ ಪಿ ಪ್ರಸನ್ನಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ಗೆ ದರ್ಶನ್ ಖುದ್ದು ಹಾಜರಿ ಬಗ್ಗೆ ಇವತ್ತು ವಿಚಾರಣೆ ಇದೆ. ಈ ಸಂಬಂಧ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಡಿಜಿಟಲ್ ಸಾಕ್ಷ್ಯ ಕುರಿತಂತೆ ಕೂಡ ಇವತ್ತೇ ವಿಚಾರಣೆ ನಡೆಯುತ್ತೆ. ವೆದರ್ ಟು ಕನ್ಸಿಡರ್ ಮಾಡಬೇಕಾದನ್ನ ಬೇಡವಾ ಅಂತ ಹೇಳಿ ತನಿಖಾಧಿಕಾರಿ ಸಲ್ಲಿಸಿದ ಸಾಕ್ಷ್ಯಾಧಾರವನ್ನ ಒಳಗೊಂಡಂತ ಪೆನ್ ಡ್ರೈವ್ ಡಿಜಿಟಲ್ ಸಾಕ್ಷ್ಯ ದಾಖಲೆಯಾಗಿ ಪರಿಗಣಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಇವತ್ತೇ ವಿಚಾರಣೆ ನಡೆಯುತ್ತೆ ಸೆಷನ್ಸ್ ಕೋರ್ಟ್ನಲ್ಲಿ. ದರ್ಶನನ್ನ ಹೊರಗಡೆ ಖುದ್ದು ಹಾಜರಿ ಕರ್ಕೊಂಡು ಬಂದರೆ ಅವರ ಅಭಿಮಾನಿಗಳು ಹೆಚ್ಚಾಗಿ ಸೇರ್ತಾರೆ, ಬಹಳ ತೊಂದರೆ ಆಗುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಬೇಕಾಗ್ತಾರೆ. ಹೀಗಾಗಿ ಖುದ್ದು ಹಾಜರಿ ಬೇಡ ಅಂತ ಹೇಳಿ ಸರ್ಕಾರಿ ಅಭಿಯೋಜಕ ಪಿ ಪ್ರಸನ್ನಕುಮಾರ್ ಒಬ್ಜೆಕ್ಷನ್ ಫೈಲ್ ಮಾಡಿದ್ದಾರೆ. ಪ್ರತಿನಿಧಿ ಸುಚಿತ್ರಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ದರ್ಶನ್ ಖುದ್ದು ಹಾಜರಿಗೆ ಈಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಈ ವಿಚಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಸುಚಿತ್ರಾ? 29ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷ್ಯಗಳ ವಿಚಾರಗಳು ಕೂಡ ಆಗ್ತಾ ಇರುವಂತದ್ದು. ಈ ಹೊತ್ತಿನಲ್ಲಿ ನಾನು ವಕೀಲರನ್ನ ಭೇಟಿಯನ್ನ ಮಾಡಬೇಕು, ಹೀಗಾಗಿ ಖುದ್ದು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಈತ ಆರೋಪಿ ದರ್ಶನ್ ತಮ್ಮ ವಕೀಲರ ಮೂಲಕ ಒಂದು ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇದಕ್ಕೆ ಸರ್ಕಾರಿ ಅಭಿಯೋಜಕರಾಗಿ ಪಿ ಪ್ರಸನ್ನಕುಮಾರ್ ಅವರಿಂದನೂ ಕೂಡ ಆಕ್ಷೇಪ ವ್ಯಕ್ತವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ದರ್ಶನ್ ಕೋರ್ಟ್ಗೆ ಹಾಜರಾಗ್ತಾರೆ ಖುದ್ದು ಅಂತ ಹೇಳಿದ್ರೆ ಸಾಕಷ್ಟು ದರ್ಶನ್ ಅಭಿಮಾನಿಗಳು ಕೋರ್ಟ್ ನತ್ತ ಆಗಮಿಸ್ತಾರೆ, ಅಲ್ಲಿ ಒಂದಷ್ಟು ಭದ್ರತೆ ಕೂಡ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈತ ಸರ್ಕಾರಿ ಅಭಿಯೋಜಕ ವಕೀಲರಿಂದನೂ ಕೂಡ ಆಕ್ಷೇಪ ವ್ಯಕ್ತವಾಗಿದೆ. ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಿಸಿಎಚ್ ಕೋರ್ಟ್ ನಲ್ಲಿ ಕೂಡ ವಿಚಾರಣೆ ನಡೆಯುವಂತದ್ದು. ಇದರ ಜೊತೆಗೆ ಡಿಜಿಟಲ್ ಸಾಕ್ಷ್ಯ ಏನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಈಗಾಗಲೇ ಕೋರ್ಟ್ಗೆ ಒಂದು ಸಾಕ್ಷ್ಯಾಧಾರಗಳನ್ನ ಡಿಜಿಟಲ್ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನ ಸಾಕ್ಷ್ಯವನ್ನಾಗಿ ಪರಿಗಣಿಸಬೇಕಾ ಬೇಡವಾ ಅಂತ ಹೇಳಿ ಈ ಒಂದು ಡಿಜಿಟಲ್ ಸಾಕ್ಷ್ಯವನ್ನ ಪರಿಗಣನೆಗೆ ತಗೋಬೇಕಾ ಇಲ್ವಾ ಅಂತ ಹೇಳಿ ಇವತ್ತು ವಿಚಾರಣೆ ಕೂಡ ನಡೆಯುವಂತದ್ದು. ಒಟ್ಟು 2 ಪ್ರತ್ಯೇಕ ಪ್ರಕರಣಗಳ ಸಂಬಂಧಪಟ್ಟಂತೆ ಇವತ್ತು ಏನು ಸಿಸಿಎಚ್ ಕೋರ್ಟ್ ನಲ್ಲಿ ವಿಚಾರಣೆ ಇರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.